ಸಮಸ್ತ ಶ್ರೀಶಂಕರ ವಾಹಿನಿಯ ವೀಕ್ಷಕರಿಗೆ ವಿಶೇಷ ವಿನೂತನ ಶ್ರೀಶಂಕರ ವಾಹಿನಿಯ ಭರತನಾಟ್ಯ ರಿಯಾಲಿಟಿ ಶೋಗೆ ಸ್ವಾಗತ. ನಾನು ಹೇಮಂತ್. ತರಿಕಿಟ ತೋಮ್ ಕೋ ಸ್ಪಾನ್ಸರ್ಡ್ ಬೈ ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ ಬ್ರಾಹ್ಮಣ ಅಗ್ರಹಾರಂ ಕುಂಭಕೋಣಂ, ಗೋಪುರಂ ಹರಿಶಿಣ ಮತ್ತು ಕುಂಕುಮ. ಇದು ಶ್ರೀಶಂಕರ್ ವಾಹಿನಿಯ ವಿಶೇಷ ಪ್ರಸ್ತುತ ಭರತನಾಟ್ಯದ ರಿಯಾಲಿಟಿ ಶೋ. ವೀಕ್ಷಕರೇ, ನಮ್ಮ ಶ್ರೀಶಂಕರ ವಾಹಿನಿಯ ವಿನೂತನವಾದಂತಹ ಭರತನಾಟ್ಯದ ರಿಯಾಲಿಟಿ ಶೋನ ನೋಡ್ತಾ ಬರ್ತಾ ಇದ್ದೀರಾ. ಇದು ನಮ್ಮ ಶ್ರೀಶಂಕರ ವಾಹಿನಿಯ ವಿಶೇಷ ಪ್ರಸ್ತುತ. ಯಾಕೆಂತ ಹೇಳಿದ್ರೆ ನಾವು ಭರತನಾಟ್ಯವನ್ನು ವಿಶೇಷ ರೀತಿಯಾದಂತಹ ಭಂಗಿಯಲ್ಲಿ ತೋರಿಸ್ತಾ ಬರ್ತಾ ಇದ್ದೀವಿ. ಸುತ್ತಿನಲ್ಲೂ ಸಹ ವಿನೂತನವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸ್ಪರ್ಧಿಗಳು ಸಹ ಅದಕ್ಕೆ ವಿಶೇಷವಾದಂತಹ ತರಬೇತಿ ಹಾಗೂ ಪ್ರಯತ್ನವನ್ನು ಮಾಡ್ತಾ ಬರ್ತಾ ಇದ್ದಾರೆ. ತಾವೆಲ್ಲರೂ ಸಹ ಕುತೂಹಲದಿಂದ ಈ ಸುತ್ತಿನಲ್ಲಿ ಯಾವ ರೀತಿಯಾದಂತಹ ಪ್ರತಿಭೆಯನ್ನು ನಾವು ಸ್ಪರ್ಧಿಗಳಿಂದ ಕಾಣಬಹುದೆಂದು ನೋಡ್ತಾ ಇದ್ದೀರಾ, ವೀಕ್ಷಣೆ ಮಾಡ್ತಾ ಇದ್ದೀರಾ. ಹಾಗಿದ್ರೆ ಬನ್ನಿ, ತಡ ಏಕೆ, ನಮ್ಮ ಈ ಶ್ರೀಶಂಕರ ವಾಹಿನಿಯ ತರಿಕಿಟ ತೋಮ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳು ಯಾವ ರೀತಿಯಾಗಿ ಈ ಸುತ್ತಿನಲ್ಲಿ ತಮ್ಮ ಪಾತ್ರವನ್ನು ವಹಿಸ್ತಾರೆ, ಆ ನಾಟ್ಯದ ಪ್ರತಿಭೆಯನ್ನು ಯಾವ ರೀತಿಯಾಗಿ ತೋರಿಸ್ತಾರೆ ನೋಡ್ಕೊಂಬರೋಣ. ಮೊದಲಿಗೆ ಪ್ರತಿ ಸುತ್ತಿನಂತೆ ಈ ಸುತ್ತಿನಲ್ಲೂ ಸಹ ನಾವು ಆ ಕ್ರಮ ಸಂಖ್ಯೆಯ ಬುಟ್ಟಿಯನ್ನು ಕಳಿಸ್ತೀವಿ. ಆ ಕ್ರಮ ಸಂಖ್ಯೆಯ ಬುಟ್ಟಿಯಲ್ಲಿರುವಂತಹ ಆ ಕ್ರಮ ಸಂಖ್ಯೆಯ ಚೀಟಿಗಳನ್ನು ಅವರು ಆಯ್ಕೆ ಮಾಡ್ತಾರೆ. ಅದ ನಂತರದಲ್ಲಿ ನಾವು ಈ ಸ್ಪರ್ಧೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ನಮ್ಮ ಸ್ಪರ್ಧಿಗಳ ಬಳಿ ಆ ಕ್ರಮ ಸಂಖ್ಯೆಯ ಬುಟ್ಟಿಯನ್ನು ಕಳಿಸಾಯಿತು. ಆ ಕ್ರಮ ಸಂಖ್ಯೆಯ ಪ್ರಕಾರ ಸ್ಪರ್ಧಿಗಳು ಅವರ ಒಂದು ಚಾತುರ್ಯವನ್ನು ತೋರಿಸೋಕೆ ಬರ್ತಾರೆ. ಅದಕ್ಕೂ ಮುಂಚೆ ಸ್ಪರ್ಧೆ ಅಂತ ಹೇಳಿದ್ಮೇಲೆ ತೀರ್ಪುಗಾರರು ಇರಲೇಬೇಕಲ್ವಾ. ನಮ್ಮ ಇಂದಿನ ಈ ಸುತ್ತಿನ ತೀರ್ಪುಗಾರರು ಯಾರೆಂದು ನೋಡೋಣವೇ. ಮೊದಲನೆಯದಾಗಿ ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಕಲೈಮಾಮಣಿ ಶ್ರೀಮತಿ ಅನಿತಾ ಗುಹಾರ್ ಅವರನ್ನು ನಾವು ಈ ವೇದಿಕೆಗೆ ಸ್ವಾಗತ ಮಾಡೋಣ. ಮೇಡಮ್, ಸ್ವಾಗತ. ಆಚಾರ್ಯ ಚೂಡಾಮಣಿ ಕಲೈಮಾಮಣಿ ಶ್ರೀಮತಿ ಅನಿತಾ ಗುಹಾ ಅತ್ಯಂತ ಪ್ರಬಲವಾದ ಭರತನಾಟ್ಯ ಗುರು. 1989ರಲ್ಲಿ ತಮ್ಮ ಭರತಾಂಜಲಿ ನಾಟ್ಯಶಾಲೆಯನ್ನು ಆರಂಭಿಸಿ ಹಲವಾರು ನಾಟ್ಯ ನಾಟಕಗಳನ್ನು ನಿರ್ದೇಶಿಸಿ ನಿರ್ವಹಿಸಿದ್ದಾರೆ. ಅನೇಕ ವಿದ್ಯಾರ್ಥಿಗಳಿಗೆ ನಾಟ್ಯವನ್ನು ಕಲಿಸಿಕೊಡುತ್ತಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅದ್ಭುತವಾಗಿ ನೃತ್ಯ ಮಾಡಲು ಹೇಳಿಕೊಡುವ ಶ್ರೇಷ್ಠ ಗುರು. ಸುಮಾರು 30 ನೃತ್ಯ ನಾಟಕಗಳನ್ನು, ಹಲವಾರು ಬಿರುದುಗಳನ್ನು ಪಡೆದ ಇವರ ನೃತ್ಯ ನಾಟಕಗಳು ಬಹಳ ರೋಮಾಂಚನವಾಗಿ ಮನಸ್ಸಲ್ಲಿ ಅಚ್ಚುಳಿಸಿದೆ. ಈ ಕಾಲದಲ್ಲಿ ಐ ಫೀಲ್ ಬಂದು ಬಹಳ ಅದ್ಭುತವಾದ, ತುಂಬ ಚಾಲೆಂಜ್ ಆಗಿರೋ ಚಿಲ್ಡ್ರನ್ ತುಂಬ ಜನ ಇದ್ದಾರೆ. ಅವರಿಗೆ ಮೊದಲು ಬಂದು ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಡ್ಬೇಕಾಗಿದ್ದು ನಮ್ಮ ಕರ್ತವ್ಯ. ಅದು ಬಂದು ಈ ಶಂಕರ ಟಿವಿ ಚಾನಲ್, ಇದು ಒಂದು ತರಿಕಿಟ ತೋಮ್ ಮೂಲಕ ಖಂಡಿತ ಇದೊಂದು ಒಳ್ಳೆಯ ಅವಕಾಶ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಏನಂದ್ರೆ ಅಷ್ಟೊಂದು ರೌಂಡ್ಸ್ ಇದೆ, ಅವರ ಟ್ಯಾಲೆಂಟ್ ಹೊರಗೆ ತೋರಿಸ್ಕೊಳ್ಳೋಕೆ ಅಷ್ಟೊಂದು ರೌಂಡ್ಸ್ ಇದೆ. ಸೊ ಖಂಡಿತ ಬಂದು ಆ್ಯಂಡ್ ಇಟ್ ವಿಲ್ ರೀಚ್ ಔಟ್ ಟು ಸೋ ಮೆನಿ ಪೀಪಲ್. ಸೊ ನಿಮ್ಮೆಲ್ಲರನ್ನೂ ನೋಡೋ ಒಂದು ಸಂದರ್ಭ ಬರುತ್ತೆ. ಶಂಕರ ಟಿವಿ ಒಂದು ಅದ್ಭುತವಾದ ವಿಚಾರ ಪ್ರಾರಂಭಿಸಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದರಲ್ಲಿ ನಾನು ಒಂದು ಸಣ್ಣ ಭಾಗ ಆಗಿರೋದು ನಂಗೆ ತುಂಬ ಸಂತೋಷ. ನಮ್ಮ ಇಂದಿನ ಈ ಸುತ್ತಿನಲ್ಲಿ ಎರಡನೇ ತೀರ್ಪುಗಾರರಾಗಿ ಯಾರು ಬಂದಿದ್ದಾರೆ ಅಂತ ನೋಡೋದಾದ್ರೆ ಕಲೈಮಾಮಣಿ ಡಾಕ್ಟರ್ ಅಂಬಿಕಾ ಕಾಮೇಶ್ವರ್ ಮೇಡಮ್. ಬನ್ನಿ, ಅವರನ್ನು ನಾವು ವೇದಿಕೆಗೆ ಸ್ವಾಗತ ಮಾಡೋಣ. ಮೇಡಮ್, ನಮಸ್ಕಾರ, ಸ್ವಾಗತ. ಕಲೈಮಾಮಣಿ ಡಾಕ್ಟರ್ ಅಂಬಿಕಾ ಕಾಮೇಶ್ವರ್ ಶ್ರೇಷ್ಠ ನೃತ್ಯ ಕಲಾವಿದರಲ್ಲದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತಗಾರರು, ಪ್ರತಿಭಾವಂತರು, ವಿದ್ಯಾವಂತರು ಮತ್ತು ಭಾರತದಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಕಲಿಸಿಕೊಡುವುದರಲ್ಲಿ ಇವರು ನಿಸ್ಸೀಮರು. ನಾಟ್ಯ ಅಭಿನಯದಲ್ಲಿ PhD ಪಡೆದ ಇವರು 50 ನಾಟ್ಯ ನಾಟಕಗಳ ಕಲೆಯನ್ನು ನಿರ್ದೇಶಿಸಿದ್ದಾರೆ. ರಸ ಸಂಸ್ಥೆಯ ನಿರ್ವಾಹಕರಾದ ಇವರು ಥಿಯೇಟರ್ ಆರ್ಟ್ಸ್ ಆಫ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ನಲ್ಲಿ ಸಂಗೀತ, ನೃತ್ಯ, ನಾಟಕಗಳ ಮೂಲಕ ವಿಶೇಷ ಪ್ರತಿಭೆಯ ಎಂಪವರ್ಮೆಂಟ್ ಅನ್ನು ಮೈಗೂಡಿಸಿಕೊಂಡಿದ್ದಾರೆ. ಚಿಕಿತ್ಸೆ ಎಂಬುದನ್ನು
ಖುಷಿಯಾದ ಅನುಭವವಾಗಿ ಬದಲಾಯಿಸುವ ನಿಪುಣರು, ಹಲವಾರು ಕಲ್ಚರಲ್ ಅಡ್ವೈಸರಿ ಬೋರ್ಡ್ಗಳಲ್ಲಿ ಇರುವವರು, ಭಾರತ ಕಲಾರತ್ನ, ಆಚಾರ್ಯ ಚೂಡಾಮಣಿ, ಕಲೈಮಾಮಣಿಗಳಂತಹ ಮುಂತಾದ ಬಿರುದುಗಳನ್ನು ಪಡೆದ ಹಿರಿಮೆ ಇವರದ್ದು. ನೃತ್ಯ ಕಲೆಯನ್ನು ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುವುದರ ಜೊತೆಗೆ ಕಲೆಗೂ ಸಮುದಾಯಕ್ಕೂ ಜೀವನಕ್ಕೂ ಹೊಸ ಅರ್ಥವನ್ನು ನೀಡುವ ಇವರ ಪುನೀತವಾದ ಸೇವೆಗೆ ನಾವೆಲ್ಲರೂ ಇವರಿಗೆ ತಲೆಬಾಗುತ್ತೇವೆ. ತುಂಬ ವೇದಿಕೆಗಳು ಇದಾವೆ ಈ ಜಗತ್ತಲ್ಲಿ, ಆದರೆ ಈ ರೀತಿಯ ಒಂದು ವೇದಿಕೆ ಸಿಗೋದು ಅಂದರೆ ಅದು ಭಗವಂತನ ಕೃಪೆಯಿಂದ ಮಾತ್ರ. ದೇವರ ಆಶೀರ್ವಾದ ಇಲ್ಲದೇನೆ ಯಾವುದನ್ನೂ ಸಿದ್ಧಿಸ್ಕೊಳಕ್ಕಾಗಲ್ಲ. ಈ ಥರ ಒಂದು ಸುಂದರವಾದ ವಾಕ್ಯಗಳನ್ನು ಭಗವಾನ್ ರಮಣರು ಹೇಳಿದ್ದಾರೆ. ಅದರಲ್ಲಿ ದೇವರ ಕೃಪೆ ಇರೋದ್ರಿಂದನೇ ನೀವುಗಳು, ಈ ಗ್ರೂಪ್ ಆಫ್ ಪೀಪಲ್ ಆರ್ ಚೋಸನ್, ಹುಡುಕಿ ಆರಿಸಿದಂತಹ ಮಕ್ಕಳು ಕಲಾವಿದರು ಅಂತ ನಾನು ಅನ್ಕೋತೀನಿ. ಇಲ್ಲಾಂದ್ರೆ ಈ ಆಪರ್ಚುನಿಟಿ, ಅಫ್ಕೋರ್ಸ್ ಯಾವ ಆಪರ್ಚುನಿಟಿ ಬಂದ್ರೂ ಗ್ರ್ಯಾಬ್ ಇಟ್, ಡೋಂಟ್ ಲೀವ್ ಇಟ್. ಅದನ್ನೇ ನಾನು ಹೇಳ್ತಾ ಇದ್ದೆ, ಅನಿತನ ಹತ್ರನೂ ಶೇರ್ ಮಾಡ್ತಾ ಇದ್ದೆ. ಡೋಂಟ್ ಲೀವ್ ಎನಿ ಆಪರ್ಚುನಿಟೀಸ್, ಎವ್ರಿ ಆಪರ್ಚುನಿಟೀಸ್. ಅದು ಬಂದು ಒಂದು ಲರ್ನಿಂಗ್ ಅನ್ನೋದು ಯಾವ ರೀತಿ ನಮಗೆ ಅದು ಆ ಆಪರ್ಚುನಿಟಿ ಕೊಡತ್ತೆ ಅನ್ನೋದನ್ನ ನಾವು ಯೋಚನೆ ಕೂಡ ಮಾಡೋಕ್ಕಾಗಲ್ಲ. ಗಾಡ್ ಬ್ಲೆಸ್ ಯು ಆಲ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಯರ್. ವೀಕ್ಷಕರೇ, ಸ್ಪರ್ಧೆಯನ್ನು ನಾವು ವೇದಿಕೆ ಮೇಲೆ ಕರೆದಾಯಿತು, ತೀರ್ಪುಗಾರರನ್ನು ವೇದಿಕೆ ಮೇಲೆ ಕರೆದಾಯಿತು. ಇನ್ನು ತಡ ಏಕೆ? ನಮ್ಮ ಸ್ಪರ್ಧಿಗಳ ಬಳಿ ಕ್ರಮ ಸಂಖ್ಯೆ ಸಹ ಹೋಗಾಯಿತು. ನಮ್ಮ ಇಂದಿನ ಈ ಸ್ಪರ್ಧೆಯ ಅಂದರೆ ಈ ಸಂಚಾರಿ ಸುತ್ತಿನ ಸ್ಪರ್ಧೆಯ ಮೊದಲನೇ ಸ್ಪರ್ಧಿ ಯಾರೆಂದು ನೋಡೋಣವೇ? ಮೊದಲನೇ ಸ್ಪರ್ಧಿಯ ಕ್ರಮ ಸಂಖ್ಯೆ ಯಾರಿಗೆ ಸಿಕ್ಕಿದೆ? ಅನನ್ಯ, ಬನ್ನಿ ವೇದಿಕೆಗೆ ಬಂದು ಈ ಸಂಚಾರಿ ಸುತ್ತಿನ ನಿಮ್ಮ ವಿನೂತನವಾದಂತಹ ಪ್ರತಿಭೆಯನ್ನು ತೋರಿಸಿ. முறமிகு சூரனை இருக்கூடாக்கி சேவலு மகிழுமாய் ஒரு மனவேல் விடுத்தாய். முறமிகு சூரனை இருக்கூடாக்கி சேவலு மகிழுமாய் ஒரு மனவேல் விடுத்தாய். முறமிகு சூரனை இருக்கூடாக்கி சேவலு மகிழுமாய் முருமரவேல் விடுத்தாய். முறமிகு சூரனை இருக்குறாய். முறமிகு சூரனை இருக்கூறாக்கி சேவலும் மகிழுமாய் முருமரவேல் விடுத்தாய். முறமிகு சூரனை இருக்கூறாக்கி சேவலும் மகிழுமாய் முருமரவேல் விடுத்தாய். முறமிகு சூரனை இருக்கூறாக்கி சேவலும் மகிழுமாய் முருமரவேல் விடுத்தாய். 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 சேவலும் மகிழுமாய் சேவலும் மகிழுமாய். சேவலும் மகிழுமாய்
ಇರುಕೂರಾಕಿ ಸೇವಲು ಮಗಿಲುವ ಮಗಿಲುಮ 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 ಸೂರರೈರು ಕೂರಾಕಿ ಸೇವಲು ಮೈಲುವಾಯ್ ಉರು ಮರವೇ ஒரு மரவேல் விடுத்தாய் உறமிகு சூரனை இரு கூறாக்கி சேவலுமயிலுவாய் ஒரு மரவேல் விடுத்தாய் உறமிகு சூரனை இரு கூறாக்கி சேவலுமயிலுவாய் ஒரு மரவேல் விடுத்தாய் உறமிகு சூரனை இரு கூறாக்கி. ಆಹಾ ವೀಕ್ಷಕರೇ, ಅನನ್ಯ ಅವರ ಈ ಸಂಚಾರಿ ಸುತ್ತಿನ ಒಂದು ಪ್ರತಿಭೆ ಬಹಳ ಅದ್ಭುತ, ಅಮೋಘ. ಆದರೆ ನಾವು ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ತಿಳ್ಕೋಬೇಕಾಗಿರುವಂತಹ ಪರಿಸ್ಥಿತಿ ಸಹ ನಮಗೆ ಇತ್ತು. ನಾವು ನೃತ್ಯ ಅಂತ ಹೇಳಿದಾಗ ಅದರಲ್ಲಿ ಯಾವ ಯಾವ ರೀತಿಯಲ್ಲಿ ಭಂಗಿಯಲ್ಲಿ ನಾವು ಆ ನೃತ್ಯವನ್ನು ಪ್ರದರ್ಶನ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಇರ್ತೀವಿ. ಅದೇ ರೀತಿಯಾಗಿ ಅನನ್ಯ ಅವರು ಸಹ ಬಹಳ ಅದ್ಭುತವಾಗಿ ತೋರಿಸಿದ್ರು. ಅವರ ಒಂದು ಈ ಸ್ಪರ್ಧೆ ಹೇಗಿತ್ತು, ಅವರ ಈ ಪ್ರತಿಭೆ ಹೇಗಿತ್ತು, ನಮ್ಮ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣವೇ? ತುಂಬ ಚೆನ್ನಾಗಿ ಮಾಡಿದ್ರಿ. ಸೂರ್ಯನ ಜೊತೆ ಕ್ಯಾರೆಕ್ಟರು ಸರಿ, ಮುರುಗನ್ ಕ್ಯಾರೆಕ್ಟರು ಚೇಂಜ್ ಮಾಡಿ ಮಾಡುವಾಗ ಬಹಳನೇ ವ್ಯತ್ಯಾಸ ಕೊಟ್ರಿ. ನನಗೆ ಏನು ಒಂದೇ ಒಂದು ಫೀಲಿಂಗ್ ಇರೋದು ಅಂದರೆ ಬೀಭತ್ಸಂ ಮುಖದಲ್ಲಿ ಅಷ್ಟು ಬೇಡವಾಗಿತ್ತು ಅಂತ ಅನ್ನಿಸ್ತು. ಆ್ಯಂಡ್ ಮುರುಗನ್ಗೆ ವೀರ ಇರೋದು, ಆ್ಯಂಡ್ ಮುರುಗನ್ ಬಂದು ತುಂಬ ಸೊಗಸಾಗಿ ಮಾಡ್ತಾರೆ ಅನ್ನೋದು ಇನ್ನೂ ಸ್ವಲ್ಪ ಹೀರೋಯಿಕಾ ಸ್ಮೈಲ್ ಇರ್ಬೋದು ಅಂತಲೂ ಅನ್ನಿಸ್ತು ನನಗೆ. ಬಟ್ ಆ ಮಾಮರವಾಗಿ ನಿಲ್ಲೋದು, ಹುಂಜ ಆಗೋದು, ಮತ್ತೆ ನವಿಲ್ ಬಂದಿದೆಯಲ್ಲೂ ತುಂಬ ಚೆನ್ನಾಗಿ ಒಂದೊಂದು ವಿಷಯನೂ ಚೆನ್ನಾಗಿ ಮಾಡಿದ್ರಿ ನೀವು. ಸೊ ಒಂದು ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ವಾಟ್ ಇಸ್ ದ ಡಿಫ್ರೆನ್ಸ್, ಅವರಿಬ್ಬರಿಗೂ ಏನು ಕ್ಲಿಯರ್ ಆಗಿ ಡಿಫ್ರೆನ್ಸ್ ಇದೆ. ಅದೇ ವೀರರಸ ಇಲ್ಲಿ ನೆಗೆಟಿವ್ ಸ್ಟ್ರೆಂತ್ ಆಗಿ ಹೋಗ್ತಿದೆ, ಅಲ್ಲಿ ಪಾಸಿಟಿವ್ ಸ್ಟ್ರೆಂತ್ ಆಗಿ ಹೋಗ್ತಿದೆ. ಆ ಪ್ರೈಡ್ ಬೀಯಿಂಗ್ ಡಿಫ್ರೆಂಟ್ ಫ್ರಮ್ ಕಾನ್ಫಿಡೆನ್ಸ್ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋದು ಅಷ್ಟು ಸುಲಭ ಅಲ್ಲ. ಸ್ಟ್ರೆಂತ್ ವಿತ್ ಈಗೋ and that strength without the ego. As soon as you become that character, it has to show in the face. That's about it. Body language and everything, I mean your thought you're doing as part of the jati. Ade kashta, but was good. ಇನ್ನು ಈ ಸ್ಪರ್ಧೆಯ ಈ ಸುತ್ತಿನ ಎರಡನೇ ಸ್ಪರ್ಧಿ ಅಂದ್ರೆ ಆ ಎರಡನೇ ಕ್ರಮ ಸಂಖ್ಯೆ ಯಾರಿಗೆ ಬಂದಿದೆ ನೋಡೋಣವೇ? ತರುಣಿಕಾ ಬನ್ನಿ. ನಿಮ್ಮ ಎಲ್ಲರ ಕಣ್ಣು ತರುಣಿಕಾರವರ ಈ ಸಂಚಾರಿ ಸುತ್ತಿನ ಮೇಲೆ ಇಡೋಣ. ಅವರು ಯಾವ ರೀತಿಯಾಗಿ ಅವರ ಪ್ರತಿಭೆಯನ್ನು ನೋಡಿಸ್ತಾರೆ ಬನ್ನಿ ನೋಡೋಣ.
परित्राणाय साधूनां विनाशाय च दुष्कृतां धर्मसंस्थापनार्थाय संभवामि युगे युगे. ವೀಕ್ಷಕರೇ, ತರುಣಿಕಾ ಅವರ ಈ ಎರಡನೇ ಸುತ್ತಿನ ಆ ಪ್ರತಿಭೆ ಯಾವ ರೀತಿ ಅಂತ ನೋಡ್ತಾ ಇದ್ವಿ. ಅವರು ಯಾವ ರೀತಿಯಾಗಿ ಅವರ ನೃತ್ಯವನ್ನು ಇಲ್ಲಿ ಪ್ರದರ್ಶಿಸಿದ್ದಾರೆ ಅನ್ನೋದನ್ನ ನಮ್ಮ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣ. ಚೆನ್ನಾಗಿ ಮಾಡಿದ್ರಿ. ಎಕ್ಸ್ಪ್ರೆಷನ್ ಮಾಡುವಾಗ, ಎಕ್ಸ್ಪ್ರೆಷನ್ ಕ್ಯಾರೆಕ್ಟರ್ ಮಾಡುವಾಗ ಡೋಂಟ್ ಕಮ್ಯುನಿಕೇಟ್ ಟು ದ ಆಡಿಯನ್ಸ್. ಅಭಿನಯ ಬಂದು ಇಟ್ ಇಸ್ ಟುವರ್ಡ್ಸ್ ಆಡಿಯನ್ಸ್ ಅಂತಾನೆ ಹೇಳೋದು. ಬಟ್ ಏನಂದ್ರೆ ಲುಕ್ ಬಿಯಾಂಡ್, ಡೋಂಟ್ ಲುಕ್ ಅಟ್ ಎನಿಬಡಿ. ಇಟ್ ಶುಡ್ ಜಸ್ಟ್ ಹೋಲ್ಡ್ ಟು ದಿ ಸ್ಪೇಸ್. ಅದು ಐ ಎಕ್ಸ್ಪ್ರೆಷನ್ ಬಂದು ಆ ಥರ ಹೋದ್ರೆ, ಬಿಕಾಸ್ ಅರ್ಜುನನು ಕೃಷ್ಣನು ನಮ್ಮ ಜೊತೆ ಇಲ್ಲ ಈಗ ಇಲ್ಲಿ. ಅದು ಬಂದು ಯಾವಾಗೋ ನಡೆದೋ ಒಂದು ಸಂದರ್ಭ ಅಂತ ನಾವು ಹೇಳ್ತೀವಿ. ಒಂದು ಪಾತ್ರ ಅಂತ ಮಾಡುವಾಗ ಅದು ನೀವಂತಾನೆ ಮರೆತು ಬಿಡಬೇಕು. ನೀವು ಆ ಡ್ಯಾನ್ಸಲ್ಲಿ ತನ್ನೇ ಮರೆತು ಹೋಗಿರ್ಬೇಕು. ಅಲ್ಲಿ ಅರ್ಜುನನಾಗೇ ಇರಬೇಕು, ಕೃಷ್ಣನಾಗೇ ಇರಬೇಕು. ಒಂದು ಸಂಚಾರಿ ಮಾಡುವಾಗ ಅದೇ ಇರೋದ್ರಲ್ಲೇ ತುಂಬ ಪ್ರಾಧಾನ್ಯವಾದ ವಿಷಯ. ಅದನ್ನೇ ನಾನು ಹೇಳಬಯಸ್ತೇನೆ. ತರುಣಿಕಾ ಅನ್ನೋಳು ಅಲ್ಲಿ ಅರ್ಜುನನ ಪಾತ್ರವನ್ನು ಮಾಡಲಿಲ್ಲ. ಅರ್ಜುನನೇ ಅಲ್ಲಿದ್ದಾನೆ, ಅವನದ್ದೇ ವಿಷಾದ ಅದು. ಅವನ ಕೈಯಲ್ಲಿರೋ ಗಾಂಡೀವ ಹೇಗೆ ಸ್ಲಿಪ್ಪಾಗಿ ಬೀಳತ್ತೋ, ಆ ದೇಹ ಎಲ್ಲ ಹಾಗೇನೆ ಕೊರಗಿ ಬಿಕಮಿಂಗ್ ಸ್ಮಾಲ್, ಆಸ್ ಇನ್ ದ ಬಾಡಿ ಬಿಕಮಿಂಗ್ ಸ್ಮಾಲ್. ಆ ಬಾಡಿ ಬಿಕಮಿಂಗ್ ಸ್ಮಾಲ್ ಆಗಿ ಹಾಗೆ ಶ್ರಿಂಕ್ ಆಗಬೇಕು. ಆ ಶ್ರಿಂಕಿಂಗ್ ಬರಲಿಲ್ಲ, ಜಸ್ಟ್ ಕೂತೆ ನೀನು. ಆಮೇಲೆ ಪರಿತ್ರಾಣಯ ಸಾಧು ನಾಮ್ನಲ್ಲಿ ಕೂಡ ಅದು ಬಂದ್ರೆ ಏನಂದ್ರೆ ಅಲ್ಲಿ ಸುತ್ತಬೇಕಾದ್ರೆ ದೊಡ್ಡ ಆಗಿದೆ ಅಂತ ಅಲ್ಲ. ಆ್ಯಂಡ್ ಅರ್ಜುನಂದು ಕಣ್ಣನ್ನ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಯು ಡಿಡ್ ಲುಕ್ ಅಪ್ ಲೈಕ್ ದ್ಯಾಟ್. ಅಷ್ಟೊಂದು ಅದಲ್ಲಿ ಅದು ಹೇಗೆ ಬಂದಿದೆ ಅಂತ, ಹೇಗಿರಬಹುದು ಅವರ ಒಂದು ಮನಸ್ಥಿತಿ ಆ ಟೈಮಲ್ಲಿ ಅನ್ನೋದು ಆ ಮುಖದಲ್ಲಿ ಎಸ್ಟಾಬ್ಲಿಷ್ ಆಗಲಿಲ್ಲ ಕಂದ. ಅದನ್ನ ನೀನು ವರ್ಕ್ ಮಾಡಬೇಕು ಖಂಡಿತ. ಎಸ್ ವೀಕ್ಷಕರೇ, ಮುಂದೆ ಹೋಗೋಣವೇ. ನಮ್ಮ ಇಂದಿನ ಈ ಸುತ್ತಿನ 3ನೇ ಕ್ರಮ ಸಂಖ್ಯೆಯಲ್ಲಿರುವಂತಹ ಆ ಸ್ಪರ್ಧಿ ಯಾರು ಎಂದು ನೋಡೋಣವೇ. 3ನೇ ಕ್ರಮ ಸಂಖ್ಯೆ ಪಡೆದಿರುವಂತಹ ಸ್ಪರ್ಧಿ ಸ್ಮೃತಿ. ಬನ್ನಿ.
ವೀಕ್ಷಕರೇ, ಸ್ಮೃತಿ ಅವರು ಒಂದು ಅದ್ಭುತವಾದಂತಹ ನೃತ್ಯವನ್ನು ಈ ಸಂಚಾರಿ ಸುತ್ತಿನಲ್ಲಿ ನಮಗೆಲ್ಲರಿಗೂ ಸಹ ವೀಕ್ಷಣೆ ಮಾಡಿಸಿದ್ರು. ಅವರ ಈ ಪ್ರತಿಭೆ ಹೇಗಿತ್ತು, ಅವರ ಈ ನೃತ್ಯ ಹೇಗಿತ್ತು, ನಮ್ಮ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣವೇ? ಅದು ಎಲ್ಲ ಬಾಡಿ ಲ್ಯಾಂಗ್ವೇಜು ಕರೆಕ್ಟಾಗಿ ಬಂತು, ಚೆನ್ನಾಗೇ ಮಾಡಿದ್ರಿ. ಆ್ಯಂಡ್ ತುಂಬ ಸೆಟಲ್ ಆಗಿ ತುಂಬ ಬ್ಯೂಟಿಫುಲ್ ಆಗಿ ಅದು ಬಂದು ತಗೊಂಡು ಬಂದ್ರಿ. ಕಂಗ್ರ್ಯಾಚುಲೇಷನ್ಸ್. ತುಂಬ ಚೆನ್ನಾಗಿತ್ತು. ಇನ್ವಾಲ್ವ್ಮೆಂಟ್ ವಾಸ್ ವೆರಿ ನೈಸ್. ಆ ಶಿವನ ಕಣ್ಣಿನ ಕಂಪ್ಯಾಷನೇಟ್ ಲುಕ್ ಬಿಫೋರ್ ಹಿ ಡಸ್ ದ ಟಾಸ್ಕ್, ಅವರ ಒಂದು ಆ ನಂದನಿಗಾಗಿ ವರ್ಕ್ ಮಾಡಕ್ಕೆ ಬಂದಿದ್ದಾರೆ, ಆ ಒಂದು ಕಂಪ್ಯಾಷನೇಟ್ ಲುಕ್, ಚಿಂತಿಸ್ಬೇಡ ನಾನು ಮಾಡ್ಕೊಡ್ತೀನಿ ನಿಂಗೋಸ್ಕರ ಅನ್ನೋ ಇನ್ನೂ ಒಂದು ಹೆಜ್ಜೆ, ಆ ಒಂದು ಇನ್ನೂ ಸ್ವಲ್ಪ ಡೆಪ್ತ್ ಇರ್ಬೋದಾಗಿತ್ತು. ಇನ್ನೆಲ್ಲ ತುಂಬ ಸಟಲ್ ಆಗಿ ತುಂಬ ಚೆನ್ನಾಗಿತ್ತು. ಬನ್ನಿ, ಆ ಕ್ರಮ ಸಂಖ್ಯೆ 4 ಪಡೆದಿರುವಂತಹ ಸ್ಪರ್ಧಿ ಯಾರು? ಬನ್ನಿ ವೇದಿಕೆ ಮೇಲೆ ಬಂದು ಅವರ ಈ ಸಂಚಾರಿ ಸುತ್ತಿನ ಸ್ಪರ್ಧೆ ಹೇಗಿರುತ್ತೆ, ಪ್ರತಿಭೆ ಹೇಗಿರುತ್ತೆ ನೋಡೋಣ. ಚೆನ್ನಾಗಿ ಮಾಡಿದ್ರಿ. ಮೀನಾಕ್ಷಿ ದಿಗ್ವಿಜಯಮು, ಮೀನಾಕ್ಷಿ ಸುಂದರೇಶ್ವರ್ ಕಲ್ಯಾಣದಲ್ಲಿ ಮುಗಿಸಿದ್ರಿ. ಇನ್ನೂ ಅದರಲ್ಲಿ ಜಾಸ್ತಿ ಕೆಲಸ ಮಾಡಿದ್ರೆ ಇನ್ನೂ ಸುಂದರವಾಗುತ್ತೆ. ಎಸ್ಪೆಷಲಿ ಒಂದು ಸಂಚಾರಿ, ಒಂದು ನೃತ್ಯ ನಾಟಕ ಮಾಡುವಾಗ ಆ ಕ್ಯಾರೆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಅಭಿನಯ ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಂಥ ವಿಷಯಗಳಲ್ಲಿ ಬಂದು ಇನ್ನೂ ಜಾಸ್ತಿ ಅಭ್ಯಾಸ ಮಾಡಿ, ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀಯ. ಗಾಡ್ ಬ್ಲೆಸ್ ಯು ಸಾಯಿರಾಮ್. ನೀಟಾಗಿತ್ತು. ಮಿಸ್ಟೇಕ್ಸ್ ಅನ್ನೋದು ಏನು ಅಲ್ಲ ಕಂದ, ಒಂದೊಂದು ಚೇಂಜ್ ಆಫ್ ಅಭಿನಯ ಇತ್ತಲ್ವಾ,
ಪೂರ್ತಿ ಮುಖಕ್ಕೂ ಸ್ವಲ್ಪ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲಿ. ಅಫ್ಕೋರ್ಸ್ ಮಹತ್ವ ಬಂದು ತುಂಬಾ ಪ್ರಾಮುಖ್ಯತೆ ಬಂದು ಮಲಯ ಧ್ವಜನ್ಗೆ ಸಲ್ಲುತ್ತೆ. ಸೊ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದೆ ಅಲ್ಲಿ. ಏನಂದ್ರೆ ಮೀನಾಕ್ಷಿನೂ ಈಶ್ವರನು ಹೆಚ್ಚಾಗಿ ತುಂಬಾ ಜನ ಒಂದ್ ವೇಳೆ ಮಾಡ್ಬಿಡ್ತಾರೆ, ಮಲಯ ಧ್ವಜನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ನೀನ್ ಅದ್ನೂ ಮಾಡಿದ್ಯಾ. ಸೊ ಐ ವಾಸ್ ವಂಡರಿಂಗ್. ವೀಕ್ಷಕರೇ, ಮುಂದಿನ ಸ್ಪರ್ಧಿ ಯಾರೆಂತ ನೋಡೋಣವೇ? ದೀಪ್ಶಿತಾ, ಬನ್ನಿ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ, 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 ಓಂ ನಮೋ ನಾರಾಯಣ. ನಾರಾಯಣ ನಾರಾಯಣ, ಓಂ ನಮೋ ನಾರಾಯಣ, ನಾರಾಯಣ ನಾರಾಯಣ, ಓಂ ನಮೋ ನಾರಾಯಣ. ನಾರಾಯಣ ನಾರಾಯಣ ನಾರಾಯಣ, ಓಂ ನಮೋ ನಮೋ ನಮೋ, ಓಂ ನಮೋ ನಮೋ ನಮೋ. ನಾರಾಯಣ 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 ನಾರಾಯಣ. ವಿಷ್ಣುವಿನ ದಶಾವತಾರಗಳಲ್ಲಿ ನರಸಿಂಹಸ್ವಾಮಿಯ ಈ ಅವತಾರದ ಒಂದು ವಿನೂತನವಾದಂತಹ ನೃತ್ಯ ಈ ಸಂಚಾರಿ ಸುತ್ತಿನಲ್ಲಿ ನಮಗೆ ದೀಪ್ಶಿತಾ ಅವರು ಪ್ರದರ್ಶಿಸಿದರು. ಅವರ ಈ ಪ್ರದರ್ಶನ ಹೇಗಿತ್ತು, ಅವರ ಈ ನೃತ್ಯ ಹೇಗಿತ್ತು, ನಮ್ಮ ನುರಿತ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣ. ಪರಮಾತ್ಮನ ಮಹಾ ಅದ್ಭುತವಾದ ಅವತಾರ ಅದು ಬಂದು ನಾವು ನಾಟ್ಯದಲ್ಲಿ ಖಂಡಿತ ಯಾರು ಮಾಡಿದ್ರೂ ಅದು ಅತಿ ಅದ್ಭುತವಾಗೇ ಆಗೋದು. ಐ ಫೀಲ್ ಇನ್ಮೇಲೆ ಕ್ಯಾರೆಕ್ಟರ್ಸ್ ಬಂದು ನಾನು ಇದನ್ನೇ ಹೇಳ್ತೀನಿ, ಹಿರಣ್ಯಕಶಿಪು ಆಗ್ಲಿ, ಪ್ರಹ್ಲಾದ ಆಗ್ಲಿ, ನರಸಿಂಹ ಆಗ್ಲಿ, ಇನ್ನೂ ಜಾಸ್ತಿ ಗುರುಗಳ ಹತ್ರ ಕಲಿತು ಇನ್ನೂ ಬೆಳೆದು ಇನ್ನೂ ಮಾಡಿದ್ರೆ ಇನ್ನೂ ತುಂಬಾನೇ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಇನ್ನೂ ಅಲ್ಲಿ ಬಂದು ನೋಡೋರ್ಗೆ ಇನ್ನೂ ಅತಿ ಅದ್ಭುತವಾದ ಒಂದು ಭಾವ ಬಂದು ತಗೊಂಡ್ ಬರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಸಾಯಿರಾಮ್, ಥ್ಯಾಂಕ್ ಯು. ಅವತಾರಂ ಅನ್ನೋ ಒಂದು ಎಲ್ಲ ಆಸ್ಪೆಕ್ಟ್ಸು ಈಸಿಯಾಗಿ ಆಡಿಯನ್ಸ್ಗೆ ಬಂದು ಅರ್ಥ ಆಗಲ್ಲ, ಆದರೆ ಈಸಿಯಾಗಿ ರಿಲೇಟ್ ಮಾಡ್ಕೋತಾರೆ. ಸೊ ಅದರಿಂದ ಅವನು ಬಂದು ಆ ನಾಟ್ಯನ ನೋಡ್ದೇನೆ ಅವನ ಒಂದು ನೆನಪುಗಳನ್ನು
ಅವರ ಒಂದು ರಿಲೇಶನ್ಶಿಪ್ ವಿತ್ ದಟ್ ಸ್ಟೋರಿ, ಅವರ ಒಂದು ಏನಂದ್ರೆ ಆ ಕಥೆಯಿಂದ ಅವರ ಒಂದು ಏನ್ ಈಕ್ವೇಶನ್ ಇರುತ್ತೋ ಅದನ್ನ ಪ್ರೊಜೆಕ್ಟ್ ಮಾಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಸೊ ನಿಮ್ಮ ಮೂಲಕ ಸಹೃದಯತ್ವದಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಮ ಮೂಲಕ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಅದನ್ನ ಪುನಃ. ಸೊ ಹಾಗೆ ಬರಬೇಕಾದ್ರೆ ಎಲ್ಲ ಕ್ಯಾರೆಕ್ಟರ್ಸು ಎಸ್ಟಾಬ್ಲಿಷ್ ಚೆನ್ನಾಗಾಯ್ತು. ನಿಮ್ಮದ್ರಲ್ಲಿ ಎಸ್ಟಾಬ್ಲಿಷ್ ಆಗಲಿಲ್ಲ ಅಂತ ನಾನು ಹೇಳೋದಿಲ್ಲ, ಚೆನ್ನಾಗಿ ಎಸ್ಟಾಬ್ಲಿಷ್ ಆಯಿತು. ನಾನು ಖಂಡಿತ ಎಲ್ಲರಿಗೋಸ್ಕರ ಹೇಳಬೇಕಾದಂತಹ ಒಂದು ಅಭಿಪ್ರಾಯ ಅಂತ ನಾನು ಅನ್ಕೋತೀನಿ, ಆ ಸರೆಂಡರಿಂಗ್ ಟು ದ ಕ್ಯಾರೆಕ್ಟರ್ ಅನ್ನೋದು ಬರ್ತಾ ಇಲ್ಲಮ್ಮ. ಅದನ್ನ ಖಂಡಿತ ಮಾಡಲೇಬೇಕು. ಅದು ಆ ಕ್ಯಾರೆಕ್ಟರಲ್ಲಿ ನೀವು ಇರಲೇಬಾರ್ದು. ಆ್ಯಸ್ ಅ ಡಾನ್ಸರ್ ನೀವು ಅಲ್ಲಿ ಇರಲೇಬಾರ್ದು. ಅದಿದ್ರೂ ನೀವು ಅದ್ರ ಜೊತೆಗೆ ಅದು ಪ್ರಯೋಜನನೇ ಇಲ್ಲ. ಅದು ನಿಮಗೂ ಪ್ರಯೋಜನ ಇಲ್ಲ, ನನಗೂ ಪ್ರಯೋಜನ ಇಲ್ಲ, ಸಹೃದಯರಿಗೂ ಪ್ರಯೋಜನ ಇಲ್ಲ. ಯು ಮಸ್ಟ್ ನಾಟ್ ಬಿ ದೇರ್. ಅದು ನಿಸ್ಸಂದೇಹವಾಗಿ ಹೇಳ್ತೀನಿ, ನೀವು ಕ್ಯಾರೆಕ್ಟರ್ ಮಾಡಬೇಕಾದ್ರೆ ನೀವು ಇರಲೇಬಾರ್ದು. ಬಟ್ ಯು ಆರ್ ಆನ್ ದ ರೈಟ್ ಪಾತ್, ಡೆಫಿನೆಟ್ಲಿ. ಮುಂದಿನ ಸ್ಪರ್ಧಿ ಕಾವ್ಯಶ್ರೀ, ಬನ್ನಿ ತಮ್ಮ ಈ ವಿನೂತನವಾದಂತಹ ಒಂದು ಪ್ರತಿಭೆ ನಮಗೆ ಪ್ರದರ್ಶಿಸಿ. ಮರಣ ಅಂತ ಬರ್ಬೇಕಾದ್ರೆ ಡೆತ್, ದ ಫಿಯರ್ ಆಫ್ ಡೆತ್, ಆ ಒಂದು ಒಳಗಡೆಯಿಂದ ಬರುವಂತಹ ಮರಣ ಭಯ, ಆ ಮರಣ ಭಯದಲ್ಲೇ ಬಂದು ಅವರು ಸರೆಂಡರ್ ಆಗ್ತಾರೆ. ಸರೆಂಡರ್ ಆದ್ಮೇಲೆ ಈಶ್ವರ ಬರ್ತಾರೆ, ಯಮ ಬರ್ತಾರೆ. ಯಮನ್ನ ಬಂದು ಅವರು ಲೆಫ್ಟ್ ಲೆಗ್ ಅಲ್ಲಿ ಒದಿತಾರೆ. ನೀವ್ ರೈಟ್ ಲೆಗ್ ಅಲ್ಲಿ ಮಾಡಿದ್ರಿ, ಅದ್ ನೀವು ಚೇಂಜ್ ಮಾಡ್ಕೊಳ್ಳಿ. ಸೊ ಆ 3 ಕ್ಯಾರೆಕ್ಟರ್ಸ್, ಮಾರ್ಕಂಡೇಯ, ಯಮ, ಶಿವ, ಅದು 3 ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಬೇಕು. ಇನ್ನೂ ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದು, ಬಟ್ ಓಕೆ, ಅರ್ಥ ಮಾಡ್ಕೊಂಡು ಮಾಡಿದ್ರಿ, ಗುಡ್. ಈ ಸಂಚಾರಿ ಮಾಡುವಾಗ ಖಂಡಿತ ಆ ಪಾತ್ರವಾಗಿನೇ ಬದಲಾಗೋದು ತುಂಬ ತುಂಬ ಮುಖ್ಯ. ಆವಾಗಲೇ ಬಂದು ಅದು ಕಂಪ್ಲೀಟಾಗಿ ಆಡಿಯನ್ಸ್ ಹತ್ರ ಹೋಗಿ ಸೇರಬೇಕು. ನಾವೇನು ಮಾಡ್ತಾ ಇದ್ದೀವಿ ಸಂಚಾರಿ, ಅದು ಅವ್ರಿಗೆ ಹೋಗಿ ಸೇರಬೇಕು. ಆ ಒಂದು ಇಂಪ್ಯಾಕ್ಟ್ ಆವಾಗಲೇ ಕ್ರಿಯೇಟ್ ಆಗೋದು, ಅದು ನಾಭಿಯಿಂದ ಬರಬೇಕು ನಮಗೆ. ಆವಾಗಲೇ ಬಂದು ಅದು ಪರಿಪೂರ್ಣವಾಗಿ ಫಲಿಸೋದು. ಗಾಡ್ ಬ್ಲೆಸ್ ಯು. ವೀಕ್ಷಕರೇ, ನಮ್ಮ ಸ್ಪರ್ಧಿಗಳ ವಿಶೇಷ ಪ್ರತಿಭೆಯನ್ನು ನಾವು ಇಷ್ಟೇ ನೋಡ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿಯಾಗಿ ನಮ್ಮ ಸ್ಪರ್ಧಿಗಳ ಒಂದು ಪ್ರತಿಭೆ ಹೇಗಿದೆ ಅನ್ನೋದನ್ನು ನಮ್ಮ ನುರಿತ ಕಲಾವಿದರು, ಅಂದರೆ ನಮ್ಮ ನುರಿತ ತೀರ್ಪುಗಾರರು ಹೇಳ್ತಾ ಬರ್ತಾ ಇದ್ರು. ಆದರೆ ಈಗ ನಮ್ಮ ಆ ನುರಿತ ತೀರ್ಪುಗಾರರು ಇಲ್ಲಿ ಒಂದು ಅವರ ನೃತ್ಯ ಪ್ರದರ್ಶನವನ್ನು ತೋರಿಸಿದರೆ ಯಾವ ರೀತಿ ಇರುತ್ತೆ, ಅದರ ರೋಮಾಂಚನ ನಾವು ಅದನ್ನು ಅನುಭವಿಸಬೇಕು. ಆ ರೀತಿಯಾಗಿ ನಾವು ಈಗ ನಮ್ಮ ತೀರ್ಪುಗಾರರಾದಂತಹ ಕಲೈಮಾಮಣಿ ಡಾಕ್ಟರ್ ಅಂಬಿಕಾ ಕಾಮೇಶ್ವರ್ ಮೇಡಮ್ ರವರು ಅವರ ಒಂದು ನೃತ್ಯ ಪ್ರದರ್ಶನವನ್ನು ನೋಡಿಸ್ತಾರೆ. ಅವರು ಆ ನೃತ್ಯ ಪ್ರದರ್ಶನವನ್ನು ನಮಗೆ ಈಗ ವೀಕ್ಷಣೆ ಮಾಡಿಸ್ತಾರೆ. ಬನ್ನಿ ಅದನ್ನು ನಾವು ಈಗ ವೀಕ್ಷಣೆ ಮಾಡಿ ಬರೋಣ.
ಕ್ರಮ ಸಂಖ್ಯೆ ಪಡೆದಿರುವಂತಹ ಸ್ಪರ್ಧಿ ಯಾರೆಂದು ನೋಡೋಣವೇ? ಹರ್ಷಿಣಿ. ವೀಕ್ಷಕರೇ, ನಾವು ಸಾಕಷ್ಟು ಚಲನಚಿತ್ರಗಳನ್ನು ವೀಕ್ಷಿಸಿದ್ದೇವೆ, ಭಗವಂತನ ದೈವಲೀಲೆಯನ್ನು ಸಹ ನೋಡಿದ್ದೇವೆ. ನಮ್ಮ ಪದ್ಮವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ರವರು ಸಹ ಈ ಒಂದು ಚಿತ್ರದಲ್ಲಿ ಅವರು ಪಾತ್ರವನ್ನು ವಹಿಸಿದ್ದಾರೆ. ಅಂತಹ ವಿಶೇಷವಾದಂತಹ ಚಿತ್ರ ಬೇಡರ ಕಣ್ಣಪ್ಪ. ಆ ಬೇಡರ ಕಣ್ಣಪ್ಪರವರ ಒಂದು ಕಾನ್ಸೆಪ್ಟನ್ನು ನಮ್ಮ ಹರ್ಷಿಣಿರವರು ತಗೊಂಡು ಆ ನೃತ್ಯ, ಆ ಪ್ರತಿಭೆಯನ್ನು ಇಲ್ಲಿ ನಮಗೆ ಪ್ರದರ್ಶಿಸಿದ್ದಾರೆ. ಆ ನೃತ್ಯ ಹೇಗಿತ್ತು, ಈ ಸಂಚಾರಿ ಸುತ್ತಿನಲ್ಲಿ ಆ ಬೇಡರ ಕಣ್ಣಪ್ಪನ ಒಂದು ಅದ್ಭುತವಾದಂತಹ ಚಿತ್ರಣ ಹೇಗಿತ್ತು, ನಮ್ಮ ಮುಂದೆ ಹೇಗೆ ಅವರು ಇದನ್ನೆಲ್ಲ ಕಲ್ಪಿಸಿದರು ಅನ್ನೋದನ್ನು ನಮ್ಮ ತೀರ್ಪುಗಾರರ ಬಳಿ ಕೇಳಿ ತಿಳಿಯೋಣ. ವಿ ಮೂವ್ಡ್ ವಿತ್ ಯು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿತ್ತು. ಒಂದೇ ಕ್ಯಾರೆಕ್ಟರಿನ ನ್ಯೂಯಾನ್ಸಸ್. It's the various emotions that the same characters goes through. It's also Sanchari. You don't have to show so many people also. A single character going through different emotions, different nuances. It was very good. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಎಲ್ಲದಕ್ಕಿಂತ ಅದು ಕೊನೆಯಲ್ಲಿ ಅದು ಭಾವನೆ ಬಂದು ತುಂಬ ತುಂಬ ಚೆನ್ನಾಗಿ ಮಾಡಿದ್ರು ಅವರು. ಅದು ಮೊದಲನೇದು ಬೇಡುವೆನ ಬೇಡ್ತಾರಲ್ಲ ಅವರು, ಹೀಸ್ ಅ ಕಾಮನ್ ಮ್ಯಾನ್. ಸೊ ಇನ್ನು ಲೋಕಧರ್ಮಿ ಜಾಸ್ತಿ ಇರ್ಬೋದು. ಅದು ಇನಿಷಿಯಲಿ ಅವ್ರ ಕಡೆ ಶಿವಲಿಂಗದ ಕಡೆ ನೋಡೋದು ಆ ಥರ ಎಲ್ಲ ಇರ್ಬೋದು ಅಂತ ನಂಗೆ ಅನಿಸ್ತು. ಅದರ್ವೈಸ್ ತುಂಬ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು.
ವೀಕ್ಷಕರೇ, ನಾಟ್ಯ ಅಂತ ಹೇಳಿದ್ರೇ ನಮ್ಮ ಸಂತೋಷಕ್ಕೆ, ದುಃಖಕ್ಕೆ, ವಿದ್ಯೆಗೆ, ಆಸೆಗೆ, ಪ್ರತಿಯೊಂದಕ್ಕೂ ನಮ್ಮ ಪಂಚೇಂದ್ರಿಯಗಳಿಗೂ ಸಹ ಬಹಳ ಹತ್ತಿರವಾದಂತಹ ಇಷ್ಟವಾದಂತಹ ಒಂದು ಕಲೆ ಅದು ಭರತನಾಟ್ಯ. ಆ ಭರತನಾಟ್ಯದ ರಿಯಾಲಿಟಿ ಶೋವನ್ನು ಶ್ರೀಶಂಕರ ವಾಹಿನಿ ಸಮಗ್ರವಾಗಿ ಸಮರ್ಪಣೆ ಮಾಡ್ತಾ ಬರ್ತಾ ಇದೆ. ಬಹಳಷ್ಟು ಪ್ರತಿಭೆಗಳಿಗೆ ಉತ್ತಮವಾದಂತಹ ವೇದಿಕೆಯನ್ನು ನೀಡ್ತಾ ಬರ್ತಾ ಇದೆ. ತಾವೆಲ್ಲರೂ ಸಹ ನೋಡ್ತಾ ಬರ್ತಾ ಇದ್ದೀರಾ, ಪ್ರತಿಯೊಂದು ಸುತ್ತಿನಲ್ಲೂ ವಿಶೇಷವಾದಂತಹ ಚಾಲೆಂಜಸ್ನ ನಾವು ಅವರಿಗೆ ನೀಡ್ತಾ ಬರ್ತಾ ಇದ್ದೀವಿ. ಸ್ಪರ್ಧಿಗಳು ಸಹ ಬಹಳ ಉತ್ತೇಜನದಿಂದ, ಉಜ್ವಲದಿಂದ ಅದನ್ನು ಎದುರಿಸ್ತಾ ಬರ್ತಾ ಇದ್ದಾರೆ. ನಾವು ಇನ್ನಷ್ಟು ಈ ಸುತ್ತುಗಳನ್ನು ಕಠಿಣ ಮಾಡ್ತಾ ಹೋಗ್ತಾ ಇರ್ತೀವಿ. ಅದರಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನೋಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ತಾವೇ ನೋಡಬಹುದು. ಇನ್ನು ಈ ಒಂದು ವಿಶೇಷವಾದಂತಹ ಸುತ್ತನ್ನು ಮುಗಿಸುವಂತಹ, ವಿಶೇಷವಾದಂತಹ ಸಂಚಿಕೆ ಮುಗಿಸುವಂತಹ ಸಮಯ ಬಂದಿದೆ. ಇದು ಶ್ರೀಶಂಕರ ವಾಹಿನಿ ಹೆಮ್ಮೆಯಿಂದ ಪ್ರಸ್ತುತಪಡಿಸುವ ತರಿಕಿಟ ತೋಮ್, co-sponsored by ವಿಶಾಲಂ ಹೋಮ್ಸ್ ಇನ್ ಪುಣ್ಯಕ್ಷೇತ್ರಂ ಬ್ರಾಹ್ಮಣ ಅಗ್ರಹಾರಂ ಕುಂಭಕೋಣಂ, ಗೋಪುರಂ ಅರಿಶಿಣ ಮತ್ತು ಕುಂಕುಮ. ಇನ್ನಷ್ಟು ರೋಚಕ ಸುತ್ತಿನೊಂದಿಗೆ ನಾವು ನಿಮ್ಮನ್ನು ಭೇಟಿ ಮಾಡ್ತೀವಿ. ನೀವು ಸಹ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅಂತ ಆಸೆ ಇದೆಯಾ? ತಡ ಬೇಡ, ನಿಮ್ಮ ಫೋನ್ ತಗೊಳ್ಳಿ, ವಾಟ್ಸ್ಯಾಪ್ ಓಪನ್ ಮಾಡಿ, ನಿಮ್ಮ 3 ನಿಮಿಷಗಳ ಒಂದು ಪ್ರತಿಭೆಯನ್ನು, ತುಣುಕನ್ನು ನಮಗೆ ವಾಟ್ಸ್ಯಾಪಲ್ಲಿ ಕಳುಹಿಸಿಕೊಡಿ. ನಮ್ಮ ವಾಟ್ಸ್ಯಾಪ್ ಸಂಖ್ಯೆ 9677761352 ಹಾಗೂ 7305038873. ಇದು ಶ್ರೀಶಂಕರ ವಾಹಿನಿ ಅರ್ಪಿಸುವ ತರಿಕಿಟ ತೋಮ್. ಎಲ್ಲರಿಗೂ ನಮಸ್ಕಾರ.